ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಅಂದ್ಕೊಂಡ ಹಾಗೆ ಸಮುದ್ರರಾಜನು ರಾಮಕಾರ್ಯಕ್ಕೆ ಹೋಗಿರ್ತಕ್ಕಂಥ ಹನುಮಂತನಿಗೆ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿ ಮೆಲ್ಲಗೆ ಮೈನಾಕ ವೈಮವಂತನ ಮಗ ಆಗಿರುವಂಥ ರೆಕ್ಕೆಗಳಿರ್ತಕ್ಕಂಥ ಪರ್ವತನ ಮೇಲೆ ಕೆಳಗೆ ಪಕ್ಕಕ್ಕೆ ಯಾವ ಕಡೆಗಾದರೂ ಕೂಡ ತನಗಿಟ್ಟು ಬಂದ ಹಾಗೆ ಚಲಿಸ್ತಕ್ಕಂಥ ಹಾರಾಡಬಲ್ಲ ಶಕ್ತಿಶಾಲಿಯಾಗಿರುವ ನಂತರ ಸಮುದ್ರರಾಜ ಹೋಗ್ತಾನೆ. ಯಾಕೆಂದರೆ ಸೃಷ್ಟಿ ಪ್ರಾರಂಭದಲ್ಲಿ ಬೆಟ್ಟಗಳಿಗೆ ರೆಕ್ಕೆಗಳಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಅನ್ವಯಿಸುವಾಗಿ ನಾವು ಹಿಂದೆ ಮಾತಾಡ್ಕೊಂಡಿದ್ದೀವಿ. ಅದಕ್ಕೆ ಅವಾಗ ಎಗರ್ತಕ್ಕಂಥ ಶಕ್ತಿ ಸಮುದ್ರದಲ್ಲಿರುವುದು. ಎಗರ್ತಕ್ಕಂಥ ಶಕ್ತಿ ಅಂದರೆ ಕೆಳಗಡೆ ಭೂಗರ್ಭದಲ್ಲಿ ಭೂಕಂಪವಾದಾಗ ಅಗ್ನಿ ಪರ್ವತಗಳು ಮೇಲೆ ಬಂದಾಗ ಎಗರಿ ಬಂತು ಅಂತ ಹೇಳ್ತೀವಲ್ಲ, ಹಾಗೆ ಅಗ್ನಿ ಪರ್ವತಗಳು ಸಿಡಿದು ಮೇಲೆ ಬಂತು. ಅಲ್ಲೊಂದು ಗುಡ್ಡೆ ಆಯಿತು, ವಾಲ್ಕನೆ ಪರ್ವತವಾಯ್ತು, ಅಲ್ಲಿ ಹಳ್ಳ ಇರುವಂಥ ಜಾಗದಲ್ಲಿ ಎಗರಿ ಬಂದು ಇಲ್ಲಿ ಬಿತ್ತು ಅಂತ ಅರ್ಥ. ಅಲ್ಲಿಗೆ ಇಟ್ಟು ಬಂದ ಕಡೆ ಹೋಗ್ತಾ ಇದ್ವು ಅಂದರೆ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ ಅದು. ಇದರಿಂದ ಸಾವಿರಾರು ಜೀವಿಗಳು ಅವುಗಳ ಕೆಳಗೆ ಸಿಕ್ಕೊಂಡು ಜಜ್ಜಿ ಹೋಗ್ತಾ ಇದ್ವು ಅಂತ. ಹೌದು ತಾನೆ? ಭೂಕಂಪ ಬಂದರೆ ಸಮುದ್ರದಲ್ಲೇ ತಾನೇ ಮೊದಲು ಬರ್ತದೆ, ಅದರಿಂದ ತಾನು ನೀರು ಉಕ್ಕಿ ಬರ್ತದೆ. ಸಮುದ್ರ ಉಕ್ಕಿ ಬಂತು ಅಂತೀವಿ, ಆದರೆ ಸಮುದ್ರ ನೀರನ್ನು ತಳ್ಳಿರ್ತಕ್ಕಂಥದ್ದು ಕೆಳಗೆ ಭೂಕಂಪ, ಅಗ್ನಿ ಪರ್ವತಗಳು ಸಿಡಿದು ಹಿಡಿದಾಗ ನೀರು ತಡ್ಕೊಳ್ಳೋಕ್ಕಾಗದೆ ಆ ಕಡೆ ಈ ಕಡೆ ಹೋಗುತ್ತೆ. ಅಲ್ಲಿಂದ ಮೇಲೆ ಕೆಳಗಡೆಯಿಂದ ಬಂದಿರತಕ್ಕಂಥದ್ದು ಇನ್ನೊಂದು ಕಡೆ ಬೆಟ್ಟ ಆಗತ್ತೆ, ಓಲ್ಕನಿ ಬೆಟ್ಟಗಳು. ಆ ಓಲ್ಕನಿ ಅಂದರೆ ಆ ಒಂದು ಮರಳಿನ ಬೆಟ್ಟ ಇದ್ದ ಹಾಗೆ ವಾಯುವಿನಿಂದ ಇನ್ನೊಂದು ಕಡೆ ಸಂಚಾರ ಮಾಡುತ್ತೆ ಬೆಟ್ಟ. ವಾಯು ಮರಳಿನ ಬೆಟ್ಟಗಳು ಅಲ್ಲಾಡಿಸಿಬಿಡುತ್ತವೆ. ಹಾಗೆ ಈ ಒಂದು ಪರ್ವತಕ್ಕೆ ಆ ಶಕ್ತಿ ಇತ್ತು ಮೇನಾಕನಿಗೆ. ಅವುಗಳ ಕೆಳಗೆ ಸಿಕ್ಕೊಂಡು ಎಷ್ಟು ಜಜ್ಜಿ ಹೋಗ್ತಾ ಇದ್ದಂಥ ಪ್ರಾಣಿಗಳೆಲ್ಲ ಕೂಡ. ಈಗಲೂ ಕೂಡ ದೊಡ್ಡ ದೊಡ್ಡ ತಿಮಿಂಗಲಗಳು ಪ್ರಾಣಿಗಳು ಎಲ್ಲ ಹೋಗಿಬಿಡ್ತು. ಈಗ ಪ್ರಯೋಗಶಾಲೆಯಲ್ಲಿ ಇಟ್ಟಿದ್ದಾರೆ. ಅಷ್ಟು ದೊಡ್ಡದು ಬಿದ್ದವ ಅನಿಸ್ಬಿಡುತ್ತೆ ನಮಗೆ. ಅಷ್ಟು ದೊಡ್ಡ ಮೊಸಳೆ ಇತ್ತ ಅನಿಸುತ್ತೆ, ಅಷ್ಟು ದೊಡ್ಡ ಮೀನಿತ್ತ ಅನಿಸುತ್ತೆ. ದೇವೇಂದ್ರ ಪರ್ವತಗಳ ರೆಕ್ಕೆಗಳನ್ನು ತನ್ನ ವಜ್ರಾಯುಧದಿಂದ ಕತ್ತರಿಸ್ಬಿಟ್ಟ ಅಂತ ಅನ್ನೋದು ಕಥೆಯಲ್ಲಿದೆ. ಯಾಕೆಂದರೆ ಎಗರ್ತಾ ಇವೆ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡಿ ತುಂಡು ಮಾಡಿಬಿಟ್ಟ ಅಂತ. ಆದ್ದರಿಂದಲೇ ಇಂದ್ರನಿಗೆ ಗಿರಿಭಿತ್ ಅಂತಕ್ಕಂಥ ಹೆಸರು ಬಂತು. ಅದು ಗಿರಿಭಿತ್ ಅಂದರೆ ಬೆಟ್ಟಗಳನ್ನು ಕಡಿದು ಹಾಕಿದವನು ಅಂತ, ಆ ಒಂದೇ ಕಡೆ ಇರುವ ಹಾಗೆ ಮಾಡಿದವನು ಅಂತ. ಈಗ ದೇವೇಂದ್ರನು ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸ್ತಿರದಂಥ ಕಾಲದಲ್ಲಿ ಹಿಮವಂತನ ಮಗವನಾದ ಮೈನಾಕನು ಸಮುದ್ರದ ಜೊತೆ ಸ್ನೇಹ ಬೆಳೆಸಿ ಆ ನೀರೊಳಗೆ ಅವತ್ಕೊಂಡಿರ್ತಾನೆ. ಯಾಕಂದರೆ ಇಂದ್ರನನ್ನು ಕಡ್ದಾಕಿಬಿಡ್ತಾನೆ. ನಾನು ನಿನ್ನಲ್ಲಿ ಅವತ್ಕೋತೀನಿ ಅಂತ ಅವತ್ಕೋತಾನೆ. ಅವನಿಗೆ ಆಶ್ರಯ ಕೊಡೋದಕ್ಕೆ ಸಮುದ್ರನಿಗೂ ಕೂಡ ಒಂದು ಕಾರಣ ಇತ್ತಂತೆ. ಪಾತಾಳವಾಸಿಗಳಾದ ರಾಕ್ಷಸರು ತಮ್ಮ ಲೋಕದಿಂದ ಸಮುದ್ರದ ಕೆಳಗೆ ಬಂದ್ಬಿಟ್ಟು ಆ ಒಂದು ಮಾರ್ಗವನ್ನು ಕಲ್ಪಿಸ್ಕೊಂಡಿದ್ರಂತೆ ಮಾತ್ಗೆ ಬರೋಕ್ಕೆ. ಕೆಳಗಿರ್ತಕ್ಕಂಥ ವಾಯುವು ಅಲ್ಲಿ ರಾಕ್ಷಸರು ಕೆಳಗಿದ್ದಾರೆ ಎಂದರೆ ಯಾವಾಗಲಿಂದ ಆವಾಗ ಬಂದ್ಬಿಡ್ತಿತ್ತಂತೆ ಆ ವಿಷವಾಯುವು. ರಾಕ್ಷಸಾಕಾರವಾಗಿ ಇರು ವಿಷವಾಯುವು ಒಂದು ರಂಧ್ರ ಏರ್ಪಡಿಸ್ಕೊಂಡ್ಬಿಟ್ಟಿತ್ತಂತೆ. ಅದು ಅಲ್ಲಿಂದ ಬರ್ತಾ ಇತ್ತಂತ ಆ ಗ್ಯಾಸು. ಅದರ ಮೂಲಕ ಸಮುದ್ರಕ್ಕೆ ಬಂದು ಅಲ್ಲಿಂದ ಆ ಗ್ಯಾಸು ಹೊರಗೋಗಿ ಲೋಕಗಳನ್ನು ಪೀಡಿಸ್ತಾ ಇತ್ತಂತ ಆ ರಾಕ್ಷಸ ವಾಯುವು. ರಾಕ್ಷಸರು ಅಂತ ಅರ್ಥ ಅಲ್ಲಿಗೆ. ಇಂದ್ರಾದಿ ದೇವತೆಗಳೆಲ್ಲ ಅವರನ್ನು ಅಟ್ಟಿಸ್ಕೊಂಡು ಬಂದರೆ ಸಮುದ್ರದೊಳಗೆ ಹೋಗಿ ಅಲ್ಲಿಂದ ಪಾತಾಳಕ್ಕೆ ತಪ್ಪಿಸ್ಕೊಂಡು ಹೋಗ್ತಾ ಇತ್ತಂಥದ್ದು ಆ ರಾಕ್ಷಸರೆಲ್ಲರೂ ಕೂಡ. ಈ ಸಮಸ್ಯೆಯನ್ನು ಹೇಗಾದರೂ ಮಾಡಿ ಬಗೆಹರಿಸಬೇಕು ಅಂತ ದೇವೇಂದ್ರ ಒಂದು ಸಲ ಅಗಸ್ತ್ಯ ಮಹರ್ಷಿಯ ಸಹಾಯವನ್ನು ಕೇಳ್ತಾನೆ. ಏನು ಮಾಡೋದು? ನನ್ನ ಒಳಗಿರ್ತಕ್ಕಂಥ ಈ ಪಾತಾಳದಲ್ಲಿರುವ ರಾಕ್ಷಸರು ಒಂದು ಬಿಲವನ್ನು ಮಾಡಿಕೊಂಡು ಹೊರಗೆ ಬಂದು ತಮ್ಮ ಒಂದು ವಾಯುಗಳಿಂದ ಹೊರಗೆ ಬಂದ್ಬಿಟ್ಟು ಪ್ರಪಂಚದಲ್ಲಿರ್ತಕ್ಕಂತಹ ಸಮಸ್ತ ಜೀವಿಗಳನ್ನು ನಾಶ ಮಾಡ್ತಿದ್ದಾರೆ.
ನಾನು ಈ ವಿಷವಾಯುಧ ರಾಕ್ಷಸನನ್ನು ಏನು ಮಾಡಲಿ ಅಂತ ಕೇಳಿದಂತಾಗ ಅಗಸ್ತ್ಯ ಸಮುದ್ರದ ನೀರನ್ನು ಆಪೋಷಣ ತೆಗೆದುಕೊಂಡ್ಬಿಟ್ಟ, ತಕ್ಕೊಂಬಿಟ್ಟು ಕುಡಿದ್ಬಿಟ್ಟ. ಅಷ್ಟೊಂದು ನೀರು ಹೆಂಗೆ ಕುಡಿದ್ನೋ ನೋಡೋಣ. ಜೈ ಗುರುದತ್ತ, ಶ್ರೀ ಗುರುದತ್ತ.